ಏನು ಮಾಡ್ತಾ ಇದ್ದೀವಿ ಪಪ್ಪು? ಎಲ್ಲ ಅರ್ಥ ನೋಡಲಿ. ಹಿರಳಿಕಾಯಿನಾಗ ಕುದಿತಾ ಇರೋ ನೀರೊಳಗೆ ಹಿಂಗೆ ಬಿಡ್ತೀವಿ ನಿಧಾನ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡತಿ ಸುಧಾ ಬ್ಲಾಗ್ಸ್. ನಾವೆಲ್ಲರೂ ಕೂಡ ಊರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಇವಾಗ. ಯಾಕಂದರೆ ಆಯುಧ ಪೂಜೆ ಟೈಮು, ಅಂದರೆ ನಮಗೆಲ್ಲ ದಸರಾ ಹಾಲಿಡೇ 1 ವೀಕ್ ಮೇಲೇ ಇದೆ. ಸೊ ಹಾಗಾಗಿ ಇನ್ನೇನು ಮಾಡೋದು, ಟೈಮ್ ಪಾಸ್ ಮಾಡೋಕ್ಕಾಗಲ್ವಲ್ಲ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಊರಿಗೆ ಹೋಗ್ತಾಯಿದ್ದೀವಿ. ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ನಾವು ಇಲ್ಲಿಂದ ಕಡಬಗೆರೆ ಕ್ರಾಸಿಗೆ ಇದರಲ್ಲಿ ಹೋಗ್ತೀವಿ, ಆಟೋದಲ್ಲಿ ಹೋಗ್ತೀವಿ. ಅಲ್ಲಿಂದ ಅಣ್ಣ ಬರ್ತಾರೆ, ಅವರು ನಮ್ಮನ್ನೆಲ್ಲ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಮ್ಮನೆಯವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಗಾಡಿಗೆ ನಾನು ಕವರ್ ಹಚ್ಚಿರ್ತೀನಿ, ಕವರ್ನ ಕ್ಲೋಸ್ ಮಾಡಿರ್ತೀನಿ. ಬಿಕಾಸ್ ಇವು ಬಿಸಿಲಿರೋ ಮಳೆ ಇರುತ್ತೆ, ಹಾಗಾಗಿ ಸೇಫಾಗಿರಲಿ. ಕವರ್ ಹೆಂಗೂ ಇದೆ, ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ನಿಲ್ಲಿಸ್ಬಿಟ್ಟಿರ್ತೀನಿ. ನಮ್ಮನೆಯವ್ರು ಹಂಗಲ್ಲ, ತೆಗೆದ್ರಿಂದ ಮುಗೀತಲ್ಗೆ ಏನಾದರೂ ಆಗ್ಬೋದು ಆ ಥರ. ಅವರು ಕೀನೂ ಕೂಡ ತಂದು ಮನೆಯೊಳಗಡೆ ಇಡಲ್ಲ, ಆ ಥರದವ್ರವರು. ಅದಾದಮೇಲೆ ಇಲ್ಲಿ ಕಡಬಗೆರೆ ಕ್ರಾಸಿಗೆ ಬಂದ್ವಿ. ಪಲಾವು, ನಾವು 3 ಜನ ಪಲಾವ್ ತೊಗೊಂಡ್ವಿ. ನನ್ನ ಮಗ ಇಡ್ಲಿ ತಿಂದ. ಈಗ ಬಂದಿದ್ದೀವಿ ಅರಳಿಕಟ್ಟೆಗೆ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನು. ಅತ್ತೆ ಮನೆಗೆ ಬಂದಿದ್ದಾಯಿತು. ಜಸ್ಟ್ ಒಂದು 10 ಮಿನಿಟ್ಸ್ ಆಯ್ತು ಅಷ್ಟೇ. ನಮ್ಮಮ್ಮ ಎಲ್ಲನೂ ಸೊಪ್ಪೆಲ್ಲ ತೊಳೆದಿಟ್ಟಿದ್ದಾರೆ, ನೋಡ್ತಾ ಇದ್ದಾರಲ್ಲ. ಇಷ್ಟು ಫ್ರೆಶ್ ಆಗಿರೋ ಸೊಪ್ಪು ನೋಡಿದ ತಕ್ಷಣ ಸಾಂಬಾರು ಇಟ್ಬಿಡೋಣ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಬಂದು ಉಪ್ಪು ಸಾಂಬಾರು, ಬೇಳೆನ ಬೇಯಕ್ಕಿಟ್ಟೆ. ಅದಾದಮೇಲೆ ಇವಾಗ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇಲ್ಲ ಲೈಕ್ ಮಂಗನೆ ಸೊಪ್ಪು, ಕರಿಬೇವು, ಇದು ಕೀರೆ ಸೊಪ್ಪು, ಈ 2ನ್ನ ಕೂಡ ಕಿತ್ಕೊಂಡ್ಬಂದಿದ್ದಾರೆ. ಚೆನ್ನಾಗಿ ಸೂಸಿ ಕ್ಲೀನ್ ಮಾಡಿ, ಯಾಕಂದರೆ ನಾವು ನೈಟೇ ಬರ್ತೀವಿ ಅಂತ ಅಂದ್ಕೊಂಡಿದ್ರು ಅವರು. ನೈಟೇ ಬರ್ತಾರಲ್ಲ ಬಿಡು ಅಂದ್ಬಿಟ್ಟು ಎಲ್ಲ ಸೂಸಿದ್ರು. ಅಡುಗೆ ಮಾಡೋಕ್ಕೆ ನೈಟ್ ಫೋನ್ ಮಾಡಿದ್ರು. ಆವಾಗ ಹೇಳಿದ್ವಿ, ಇಲ್ಲ ಅಮ್ಮ ಬರೋಕ್ಕಾಗ್ತಾಯಿಲ್ಲ, ನೈಟು ಬೆಳಗ್ಗೆ ಬರ್ತೀವಿ ಅಂತ. ಬಿಕಾಸ್ ಅಣ್ಣ ಏನೋ ಇವಾಗ ಬೇಡ ಹೋಗೋದು, ಬೆಳಗ್ಗೆ ಹೋಗೋಣ ಬಿಡಿ ಒಂದೇ ಸರಿ ಅಂದರೆ, ಸರಿ ಓಕೆ ಫೈನ್ ಅಂತ ನಾವು ಸುಮ್ಮನಾದ್ವಿ. ಅಮ್ಮ ಇನ್ನೂ ನಾಷ್ಟ ಮಾಡಿಲ್ಲ. ಟೈಮ್ ಬಂದು ಆಲ್ರೆಡಿ ಒಂದು 11 ಗಂಟೆ ಆಗಿದೆ. ಹೊಲ್ದತ್ರ ಹೋಗಿದ್ದಾರೆ ಹೋಗ್ಬಿಡ್ಸ್ಕೊಂಬರೋದಕ್ಕೆ. ನಾವು ನಾಷ್ಟ ತರ್ತೀವಿ ಅಂತ ಹೇಳಿದ್ವಲ್ಲ, ಅಷ್ಟೇ. ನಾಷ್ಟ ಮಾಡಿ ಇಲ್ಲ, ನಾಷ್ಟ ಮಾಡೋಕ್ಕೆ ಬಂದೂ ಇಲ್ಲ, ಹೊಲ್ದತ್ರನೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮನೆಯವ್ರು ಇವಾಗ ಹೋದ್ರು ಗಾಡಿ ತೊಗೊಂಡು ಕರ್ಕೊಂಬರೋದಕ್ಕೆ. ಆ್ಯಂಡ್ ಅದು ಬಿಟ್ಟರೆ ಮಾರ್ಲಮೆ ಹಬ್ಬಕ್ಕೆ ಥಿಂಗ್ಸ್ಗಳು ಕೊಟ್ಟಿದ್ದಾರೆ. ನೋಡ್ತಾ ಇದ್ರಲ್ಲಿ ಚೀಲು ತುಂಬ ಇದೆ. ಜಸ್ಟ್ ಇವಾಗ ನಾವು ಓಪನ್ ಮಾಡಿದ್ದು. ಏನೇನು ಕೊಟ್ಟಿದ್ದಾರೆ ಅಂದರೆ, ಇದೆ ಚೀಟಿ ಹಾಕ್ಕೊಂಡ್ಬಿಡ್ತಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ. ಆ್ಯಂಡ್ ಟೈಮ್ ಬಂದು ಎಷ್ಟಾಗಿದೆ ಅಂದರೆ 11 ಶಾರ್ಪ್ 11 ಆಯಿತು. ಅಪ್ಪ ಅಂದರೆ ಇಲ್ಲಿಗೂ ಅಮ್ಮನ ಮನೆಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ಅಮ್ಮನ ಮನೆಗೆ ಹೋದರೆ ಇಷ್ಟೊತ್ತಿಗೆ ಹಿಂಗೆ ಸಡನ್ನಾಗಿ ಹೋದ್ರೆ ಅಂತ ಅಲ್ಲಿ ಒಂಥರ ಫೀಲ್ ಮಾಡಿಕೊಂಡು, ಅಯ್ಯೋ ನಾಷ್ಟ ಮಾಡಿದ್ಯಾ, ನಾಷ್ಟ ಮಾಡುವ, ಹಾಗೆ ಹಿಂಗೆ ಅಂತಾರೆ. ಬಟ್ ನನಗೆ 2 ಮನೆಯೂ ತುಂಬ ಚೆನ್ನಾಗಿದೆ. ಅಮ್ಮನ ಮನೆ ಚೆನ್ನಾಗಿದೆ, ಅತ್ತೆ ಮನೆ ಚೆನ್ನಾಗಿದೆ. ಹಂಗೆ ನಮ್ಮ ಮನೆಯವರು, ಪಾಪು ಎಲ್ಲರೂ ಕೂಡ ಈಗ ಅಲ್ಲಿ ಅಮ್ಮ ಹಸು ಕಟ್ಟಾಕಕ್ಕೆ ಹೋಗ್ತಾಯಿದ್ದಾರೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಣ್ಣ ಬಂದು ವಾಪಸ್ ಮತ್ತೆ ಹೋದರು ಬೆಂಗಳೂರಿಗೆ. ನಮ್ಮನ್ನೆಲ್ಲ ಬಿಟ್ಟು ಟಕ್ಕಂತ ಅವ್ರು ರಿಟರ್ನ್ ಹೋದರು. ಇಲ್ಲಿ ನೋಡಿ, ರಾಗಿ ಎಲ್ಲ ನಾಟಿ ಹಾಕಿದ್ದಾರೆ. ಈ ಕಡೆ ಕಾಣಿಸ್ತಾ ಇದೆಯಾ? ಅಂದರೆ ಹಾಕಿರ್ತಾರೆ ಬಟ್ ಹುಟ್ಟಿರಲ್ವಲ್ಲ, ಹಾಗಾಗಿ ಈ ಕಡೆ ಎಲ್ಲ ಫುಲ್ ನಾಟಿ ಹಾಕಿದ್ದಾರೆ. ಹಲೋ, ಅವ್ರ ದೊಡ್ಡಪ್ಪನ ಮಕ್ಕನ ಜ್ಯೂಸ್ ಎಲ್ಲ ತಂದಿದ್ರು, ಅದು ಕೊಟ್ಟರು, ತಿಂತಾಯಿದ್ದಾನೆ. ಯಾಕೆ ವಾಪಸ್ ಹೋದ್ರು ಅಣ್ಣ ಅಂತಂದರೆ, ಇಲ್ಲಿ ಒಬ್ರಿಗೆ ಏನೋ ವರ್ಕ್ ಮಾಡಬೇಕಾದ್ರೆ ಬೈ ಮಿಸ್ಸಾಗಿ ಏನೋ ಹೊಟ್ಟೆಗೆ ಲಿವರ್ ಇದೆಯಲ್ಲ, ಅಲ್ಲಿಗೆ ಏಟಾಗಿ ಅವರು ನೈಟೇ ಪೀಪಲ್ ಟ್ರೀಗೆ ಅಡ್ಮಿಟ್ ಮಾಡಿಸಿದ್ರಂತ ಅಣ್ಣನೇ ಇನಿಷಿಯೇಟಿವ್ ತೊಗೊಂಡು. ಬಡಪ್ಪ, ಈ ಬೆಂಗಳೂರಲ್ಲಂತೂ ಪಾಪ ಜನ ಆಲ್ಮೋಸ್ಟ್ ಅರ್ಧ ಜನ ಬರೀ ಹೊಟ್ಟೆ ಬಟ್ಟೆ ಇವಕ್ಕೆ ನ್ಯಾರ ಮಾಡ್ಕೊಳ್ಳೋಕ್ಕೋಸ್ಕರ ಅಂತಲೇ ಬಂದು ದುಡಿತಾ ಇರ್ತಾರೆ. ಅಂಥದ್ರಲ್ಲಿ ಈ ಥರ ಏನಾದರೂ ಆಗ್ಬಿಟ್ರೆ ಅಂತಂದು ಜೀವನನೇ ಬೇಡ ಅನಿಸ್ಬಿಡುತ್ತೆ. ನನ್ನ ಮಗನಿಗೆ ತುಳಸಿ ಅಂದರೆ ತುಂಬಾ ಇಷ್ಟ. ಸೊ ಅವ್ನು ಸಿಕ್ಕಿದ ಕಡೆ ಎಲ್ಲ ಕಿತ್ಕೊಂಡು ತಿಂತಾ ಇರ್ತಾನೆ. ಅವ್ನು ತಿನ್ನಬೇಕು ಅಂತಲೇ ನಮ್ಮ ಮನೆ ಹತ್ರನೂ ಹಾಕ್ಕೊಂಡಿದ್ದೀನಿ ನಾನು. ಅಲ್ಲೊಂದಿದೆ, ನಮ್ಮ ಮನೆಯವ್ರು ಕಿತ್ಕೊಂಡವ್ರೆ. ಆ ಥರ ಕಿತ್ತರೆ ನಿಜವಾಗ್ಲೂ ಬರಲ್ಲ. ಅವಾಗ ಏನಿದ್ರು ಮಣ್ಣು ಸಮೇತ ಎತ್ಕೊಂಡು ಹೋಗ್ಬೇಕು ಅವನ್ನ, ಅವಾಗಲೂ ಅಷ್ಟೇ ನಾವು ಬರೋದು ಚೆನ್ನಾಗಿ. ಬಟ್ ತುಂಬ ಚೆನ್ನಾಗಿದೆ ಇದು.
ಮೋಸ್ಟ್ಲಿ ಅಪ್ಪಂದಿರೇ ಹಿಂಗೆ ಅನ್ಸುತ್ತೆ, ಮಕ್ಳಿಗೆ ಏನಾರು ಬೇಕಂತ ಅನ್ಸಿದ್ರೆ ಅದನ್ನ ಕೊಡ್ಸೋ ತನಕ ಅವ್ರಿಗೆ ಸಮಾಧಾನ ಇರಲ್ಲ. ನಮ್ಮ ಮನೆಯವ್ರು ನೋಡಿ ಅಲ್ಲೇ ಹೋಗಿ ಎಲ್ಗುದ್ಲಿ ಒತ್ಕೊಂಡ್ ಬರ್ತಾ ಇರೋದ. ಈ ನನ್ನ ಮಗಂಗೆ ತುಳಸಿ ಗಿಡ ಇಷ್ಟ ಅಲ್ವಾ, ನಮ್ಮ ಮನೆ ಹತ್ರ ತುಳಸಿ ಗಿಡ ಇಲ್ಲ, ಇಲ್ಲಿ ಒಂದ್ 3-4 ಇದೆ. ನಾನು ತಗೊಂಡಾಗ ಹಾಕ್ಬಿಡೋಣ ಅನ್ಬಿಟ್ಟು ಅದಾಗ ವಿತಿನ್ ದ ಫ್ಯೂ ಮಿನಿಟ್ಸ್ ಅಲ್ಲಿ ಹೋಗಿ ಎಲ್ಗುದ್ಲಿ ತಗೊಂಡು ಓಡ್ ಬರ್ತಾರ ನೋಡಿ. ಆಲ್ರೆಡಿ ಹಿಂಗೆ ಅವ್ರ ಕತೆ. ನೋಡಿ ಹಂಗೆ ಇಲ್ಲಿ ಸ್ವಲ್ಪ ಸಿಗೆ ಸೊಪ್ಪಿತ್ತು, ಸಿಗೆ ಸೊಪ್ಪೆಲ್ಲ ಕಿತ್ಕೊಳ್ಳೋಣ ಒಂದ್ ಸ್ವಲ್ಪ, ಮೊಟ್ಟೆ ಹಾಕಿ ಹುರಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಟ್ರೈ ಮಾಡುವ. ನೋಡಿ ಅಲ್ಲೊಂದಿದೆ ತುಳಸಿ ಗಿಡ, ಸಕ್ಕತ್ತಾಗಿದೆ ಅದು ಮಾತ್ರ. ಅಂಡ್ ಇಲ್ಲೊಂದಿತ್ತು, ಇಲ್ಲೊಂದಿದೆ, 3-4 ಇದಾವೆ ಹಾಗಾಗಿ. ಪಾಪು ಇಲ್ಲಿ ಇದು ಉಪ್ಪಿನಕಾಯಿ ಮಾಡ್ತೀರಾ? ಅಡಿಗೆ ಮಾಡ್ತೀನಿ ಬಿಡು, ಅಡಿಗೆ ಬರ್ತೀನಿ ಅಂತ ಸಾಯಂಕಾಲ ಕಟ್ ಮಾಡ್ಕೊಡ್ತೀನಿ ಬಿಡಿ, ರುಬ್ಬಾಕಿರಂತ ಕುಯ್ದು ಹಾಕ್ಬಿಡು. ಅಷ್ಟಕ್ಕೊಂದು ಇದಕ್ಕೆ ಬಾಕ್ಸ್ಗಾ ಅಲ್ಲಿ ಇದ್ರಲ್ಲ ಮುಚ್ಚಿದೆ, ಚೆನ್ನಾಗೈತೆ ಬಲ್ತಾ ಕಣೆ. ಇನ್ನೊಂದು ನೋಡಿನ ತಡೆ ಒಂದಿದೆ ನೋಡಿದ್ರೆ ಚೆನ್ನಾಗಿತ್ತು, ಎಳ್ಳಿಕಾಯಿ ಚಂದ ಇದೆ. ಇವೇನೋ ಒಂಥರ ಇಲ್ಲಿ ಹಿಂಗಿರ್ತವಲ್ಲ ಅಮ್ಮ, ಮೇಲೆ ಕೆಳಗೆ ಈ ತರ ಚೆನ್ನಾಗಿದೆ, ಉಂಡುಂಡೆ ಬರ್ತಾವ ನೋಡಿ. ಚಂದ. ಕಿಟ್ಟಿಯವ್ರು ಏನಂದ್ರೆ ಗೊತ್ತಾ, ಅಮ್ಮ ಚೆನ್ನಾಗಿ ಕಿಡಿಕೆ ಚಿತ್ರಾನ್ನ ಮಾಡ್ತಾರೆ, ಓಕೆ ಮಾಡಿಸು, ನೀನು ಅನ್ನ ಮಾಡ್ಕೋಬೇಕಾರೆ ಅಂದ್ರೆ ಅವರು ಅವಾಗ್ಲೇನೆ. ಅದ್ ಹೆಂಗ್ ಮಾಡ್ತಾರೆ ನನಗೂ ಹೇಳಿ, ನಾನು ಒಂದ್ಸರಿ ಬೆಂಗಳೂರು ಮಾಡ್ತೀನಿ. ನಾಳೆ ಬರ್ತಾರೆ, ನಾಳೆ ಮಳೆ ತಿನ್ಬಿಡು ನಾಳೆ. ಮಾಮೂಲಿ ಒಗ್ಗರಣೆ ಎಲ್ಲ ಹಾಕೋದು, ಜೀರಿಗೆ ಹಾಕ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ. ನೀನೇ ಚೆನ್ನಾಗಿ ಮಾಡೋದು. ಅವ್ರು ಏನಂದ್ರೆ ಗೊತ್ತಾ, ಅಮ್ಮ ಚೆನ್ನಾಗ್ ಮಾಡ್ತಾರೆ, ಅಮ್ಮ ಚೆನ್ನಾಗ್ ಮಾಡಿದ್ರು ಅಂತಂದ್ರು. ಅದಕ್ಕೆ ಕಿತ್ಕೊಂಡ್ ಮಾಡಿದಲ್ಲ ಅವತ್ತು ಇವ್ರು ಬಂದಿದ್ರಲ್ಲ, ಮಲ್ಲು ಯೋಗದಲ್ಲಿ ಮಾಡಿದ್ನಲ್ಲ ಅದಕ್ಕೆ ಅಂದ್ರು. ಅದಕ್ಕೇನೆ ಪ್ರಣಮ್, ಎಷ್ಟು ನೀನು ಜಂಕ್ ಫುಡ್ ತಿಂತಾ ಇರೋದು, ಇಡೋಗಲಿ. ಅಪ್ಪ ನೋಡು ಮೊಟ್ಟೆ ತಂದೈತೆ ನೋಡಿ, ಇವಾಗ ಮೊಟ್ಟೆ ಹಾಕೋರಿ, ಎಣಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ಐತೆ. ಜೀರಿಗೆ ತಾನೇ ಚೆನ್ನಾಗ ಗುಂಡು. ಸೊ ಫ್ರೆಂಡ್ಸ್, ಇಲ್ಲಿ ಹೊಲ್ದತ್ರ ಬಂದಿದ್ದೀವಿ. ಅಮ್ಮ 1-2 ಚೀಲ ಕಾಯಿ ಚುಕ್ ತೊಗೊಂಡ್ಬಿಡವ ಅಂತಂದ್ರು, ಹಾಗಾಗಿ ಕಾಯಿ ಚುಕ್ ತೊಗೊಳೋಣ ಅಂತ ಬಂದ್ವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಈಗ ಸೊಪ್ಪು ಮೊಟ್ಟೆ ಎಲ್ಲ ರೆಡಿ ಇದೆ, ಎಲ್ಲ ಹುರಿದ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಉಪ್ಸಾರು ಊಟ ಮಾಡ್ತಾ ಇದ್ರೆ ಸ್ವರ್ಗಕ್ಕೆ 3 ಗೇಣು. ಆಮೇಲೆ 1-2 ಕುಶಿಲ್ ನಿಲಯ, 1-2 ಹುಲ್ ತೊಗೊಂಡು ಹೋಗ್ಬೇಕು ಇವಾಗ. ಆ್ಯಂಡ್ ಈ ಟೈಮಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ದಸರಾ ರಜಾನೇ ಇವಾಗಲೇ ಬಿಗ್ ಬಿಲಿಯನ್ ಡೇಸು ಇವಾಗಲೇ. ಏನಾಗ್ಬಿಡತ್ತೆ ಅಂದರೆ, ನಮಗೆ ಕೆಲವೊಂದು ಆಫರ್ಗಳಿದೆ ಅಂತ ಅನ್ನಿಸ್ದಾಗ ಎಲ್ಲನೂ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಲಾಭ ಇಲ್ದಲ್ಲಿ ಯಾವುದನ್ನು ಮಾಡೋದಿಲ್ಲ, ಅದು ಫ್ಲಿಪ್ಕಾರ್ಟು, ಅಮೆಝಾನು ಇವೆಲ್ಲ ಅಂತಂದರೆ. ಬಟ್ ಯಾವ್ದು ನೀಡಿಡ್ ಇರುತ್ತೆ ಅದನ್ನು ಬುಕ್ ಮಾಡಿದ್ವಿ. ಬಟ್ ಏನಾಗಿದೆ ಅಂದರೆ, ನಾವು ಇಲ್ಲಿ ಬಂದಿದ್ದೀವಿ, ಅವ್ರು ಅಲ್ಲಿ ಬಂದಿದ್ದಾರೆ. ಅಲ್ಲಿ ಡೆಲಿವರಿಗೆ ಎಲ್ಲ ಹತ್ತತ್ರ ಒಂದು 15 ಪ್ರಾಡಕ್ಟ್ಸ್ ಬುಕ್ ಮಾಡಿದ್ವಿ, ಎಲ್ಲ ಬಂದಿದೆ. ಇವಾಗ ಮನೆ ಮುಂದೆ ಇಟ್ಬಿಟ್ಟು ಹೋಗಿರ್ತಾರೆ. ಬಟ್ ಏನಲ್ಲಿ ತೊಂದರೆ ಇಲ್ಲ ಅಂದರೆ, ಒಂದು CC ಕ್ಯಾಮ್ರಾದೆ ಯಾರೋದನ್ನ ಬ್ರೌನು ಇಲ್ಲ, ಮೆಟಲ್ದು ಡೋರು. ಬೆಡ್ಶೀಟಾ? ಬೆಡ್ಶೀಟ್ ಎಲ್ಲಿದೆ? ವಿಂಡೋ ಹತ್ರ ಇಡಿ ಅಂತ ನೀ ಏನು ಹೇಳಕ್ ಬಿಡ್ತಾರೆ. ಏನ್ ಗೊತ್ತಾ, ಬೆಡ್ಶೀಟ್ ಎಳ್ದ್ಬಿಟ್ಟು ಅದ್ರ ಮೇಲೆ ಹಾಕಿ ಅಂತಾರೆ. ಮಳೆ ಬಂದ್ರೆ ಅದೆಲ್ಲ ಗಲೀಜಾಗುತ್ತೆ ಬೆಡ್ಶೀಟು. ನಿಮ್ಮ ಬೋಟ್ ಹೋದ್ರೂ ಪರವಾಗಿಲ್ಲ, ನಂಗೆ ಬಟ್ಟೆ ಗಲೀಜ್ ಆಗ್ಬಾರ್ದು ಅಷ್ಟೇ. ಓ ಅಷ್ಟು ಟೈಮಲ್ಲಿ ನಾನು ಇವಾಗ ವಿಂಡೋ ಇಂದ ಇಟ್ಟಿದ್ರೆ ಸರಿ ಹೋಗ್ತಿತ್ತಲ್ಲ. ಬೆಡ್ಶೀಟ್ ಯಾರು ಹಾಕಿದ್ದೀರಾ? ವಿಂಡೋ ಇಂದಕ್ಕೆ ಯಾವ ಮಳೆನೂ ಬೀಳ್ತಾ ಇರ್ಲಿಲ್ಲ, ಯಾರು ನೋಡ್ತಾನೂ ಇರ್ಲಿಲ್ಲ. ಬೆಡ್ಶೀಟ್ ಯಾರು ಹಾಕಿದ್ಯಲ್ವೇನಪ್ಪ? ವಿಂಡೋ ಇದೆ ಅಲ್ಲಿ.
ಅಲ್ಲ ಅದು ಸ್ವಲ್ಪ ಬೇಕಲ್ಲ ವಿಂಡೋ ಮೇಲೆ ಇಡ್ಬೋದಾ ನೋಡಿ ಸರ್ ಅದು ಅಷ್ಟೊಂದು ದೊಡ್ಡದಿದ್ಯಾ? ಮೂದಿದೆ ಅಂತ ಇಡಕ್ಕಲ್ಲ. ಸರಿ ಸರ್ ಅಲ್ಲಿ ಡೋರ್ ಮುಂದೆ ಇಡಕ್ಕೆ ಗಂಗಣ್ಣ ಹೋಗ್ತಾರಲ್ಲ. ಅವನ ಎಷ್ಟೊತ್ತು ಹೋಗ್ತಾನೆ? ಅಲ್ಲಿ ಯಾರು ಹೋಗಲ್ಲ, ಅಲ್ಲಿ ಇಡಕ್ಕೆ ಹೇಳಿ ಸಾಕು, CC ಕ್ಯಾಮ್ರಾ ಇದೆ. ಬಿಡಿ ಅಂತಂದ್ರೆ ಹ್ಮ್ OTP ಹೇಳ್ತೀನಿ. ಸೋಯಾ ಚಿಪ್ ತುಂಬ್ಕೊಳ್ಳೋಣ ಬನ್ನಿ. ನಾನು ಇದರಲ್ಲ ತುಂಬ ಕೇರ್ಫುಲ್. 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಏನು ಹಸಿವು ಸಖತ್ ಭಾರ ಇದ್ದಾವೆ. ಎಷ್ಟಾಗ್ತಾಯಿದೆ ಗೊತ್ತಾ? 2 ಗಂಟೆ ಆಗ್ತಾಯಿದೆ. 1:47. ಇಲ್ಲಿ ಜೋಳ ಎಲ್ಲ ಕುಯ್ದಿದ್ದಾಯಿತು. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ ಗೊತ್ತಾ ಇದು ರೋಸು. ಎಷ್ಟು ಸಣ್ಣ ಕಡ್ಡಿ ಗೊತ್ತಾ, ಏನೋ ಅದ್ರ ಅದೇ ನೆಲದಿಂದ ಬೀಜ ಉದ್ರಿ ಬರತ್ತಲ್ಲ ಆ ಥರ ಬರ್ತಾಯಿದೆ. ತುಂಬ ಕ್ಯೂಟಾಗಿದೆ. ಆ್ಯಂಡ್ 1 ರೌಂಡ್ ಟೋಟಲಲ್ಲಿ ಓಡಾಡ್ಕೊಂಬರೋಣ ಅಂತ ಬಂದಿದ್ದೀನಿ ಇವಾಗ. ಯಾಕೋ ಸೀಪೆ ಮರ ಮುರ್ಕೊಂಬಿಟ್ಟೈತೆ, ಭಾರ ತಡೆಯೋಕ್ಕಾಗ್ದಲೆ. ಅದು ಬಿಟ್ಟರೆ ಇವಾಗ ಕೆಳಗಡೆ ಓದ್ಬಿಡೋಣ 1 ರೌಂಡ್. ಹೊಟ್ಟೆ ಹಸಿತೈತೆ, ಬೆಳಗ್ಗೆ ಪಲಾವ್ ತಿಂತಿದ್ದಲ್ಲ. ಬದನೆಕಾಯಿ ನೋಡಿ, ಬದನೆಕಾಯಿ, ಗುಂಡು ಬದನೆಕಾಯಿ ಕಾಣ್ತಾ ಇದೆಯಾ? ನೋಡಿ ಇಲ್ಲಿ ಆ್ಯಕ್ಚುಲಿ ಗಿಡ ಚೆನ್ನಾಗಿ ಸೌಕರಣೆ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ. ಅಲ್ಲಿ ನೋಡಿ, ಅಲ್ಲಿ ಇಲ್ಲಿ ಎಲ್ಲ ಇದೆ. ಬಟ್ ಏನಂದರೆ ಯಾರು ತಿನ್ನಲ್ವಲ್ಲ, ಸೌಕರಣೆ ಮಾಡಲ್ಲ ಅಷ್ಟೆ. ಹಾಗೆ ಹುಲ್ಲು ಅಪ್ಪ ಇದ್ದಾರೆ, ಇನ್ನೂ ಚೆನ್ನಾಗೆಲ್ಲ ವ್ಯವಸಾಯ ಮಾಡಿರೋರು. ಬಟ್ ಅಮ್ಮ ಅಲ್ವಾ, ಬಿಡಬಾರ್ದು ಅಂತ ಹೇಳಿ ಪಾಪ ಏನೋ ದಬಾಯಿಸ್ತಾರೆ. ಅವ್ರ ಕೈಲಾದಷ್ಟು ಕೂಡ ಶ್ರಮ ಹಾಕಿ ಪಾಪ ಬಂದಿದೆ ಚೆನ್ನಾಗಿ. ಹೊಲದತ್ರಿಂದ ಬಂದೆ. ಅಷ್ಟೊತ್ತಿಗಮ್ಮ ಕಾಳು ಸೊಪ್ಪನ್ನು ಹುರಿದಿದ್ರು. ಮುದ್ದೆಗಿಟ್ಟೆ ತಕ್ಷಣ ಅಲ್ಲಿ ಅಕ್ಕಿ ಬೇಡದೇ ಇರೋರು ಕೊಡ್ಬೋದು ಅಂತಂದರು. ನಮ್ಮನೆ ಏನಾಗಿತ್ತಂದರೆ 1-2 ಚೀಲದಷ್ಟು ಗೋಣಿ ಚೀಲ ಇಲಿ ಎಲ್ಲ ಕಡ್ದು ಹಾಳು ಮಾಡಿ ಅದನ್ನು ಎಲ್ಲ ಪಿಚ್ಕೆ ಎಲ್ಲ ಹಾಕ್ಬಿಟ್ಟಿತ್ತು. ಅದನ್ನು ಹಸುಗೂ ಹಾಕೋಕ್ಕಾಗಲ್ಲ, ನಾವು ತಿನ್ನೋಕ್ಕಾಗಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇವರೇನೋ ತೊಗೊಂಡೋಗಿದ್ರಲ್ಲೇನೋ ಫಿಶ್ಗೆ ರೈಸ್ ಮಾಡಿಬಿಟ್ಟು ಹಾಕ್ತಾರಂತೆ. ನಾವು ತೊಗೊತೀವಿ ಕೊಡಿ ಅಂದರು. ಏನೋ ತುಂಬ ಕಡಿಮೆ ದುಡ್ಡಿಗೆ ತೊಗೊಂಡ್ರು, ತುಂಬ ಕಡಿಮೆ ದುಡ್ಡಿಗೆ. ಬಟ್ ನಾವೇನಂದರೆ ಬಿಸಾಕೋಕ್ಕಾಗಲ್ಲ, ಹಸುಗೂ ಹಾಕೋಕ್ಕಾಗಲ್ಲ, ತಿನ್ನೋಕ್ಕೂ ಆಗಲ್ವಲ್ಲ ಅಂಥೇಳಿ ಅವ್ರು ಏನಕ್ಕೋ ಬೆಳೆಸ್ಕೋತಾರೆ ಅಂದ್ಮೇಲೆ ಕೊಡೋದ್ರೆ ಏನು ತಪ್ಪು ಅಂತ ಹೇಳಿ ಕೊಟ್ಬಿಟ್ವಿ. ಒಂದು ಸ್ವಲ್ಪ ಕೊಟ್ವಿ ಅಷ್ಟೇ. ಅದು ಏನಕ್ಕೆ ಅಂದರೆ ಇಲಿ ಎಲ್ಲ ತಿಂದಾಕ್ಬಿಟ್ಟಿದ್ದು ಅಕ್ಕಿನ, ಹಂಗಾಗಿ ಕೊಟ್ಟಿದ್ದೆ ಅಷ್ಟೆ. ಪರವಾಗಿಲ್ವೇ ಚಿನ್ನಿ? 200 ಗ್ರಾಮ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಅಷ್ಟೇ. 200 ಗ್ರಾಮ್ ಜಾಸ್ತಿ ಆಗ್ಬಿಟ್ಟಿದ್ಯಾ? ಏನ್ ಮಾಡ್ತಾ ಇದ್ದೀ ಪಪ್ಪು? ಅಮ್ಮ ಇಲ್ಲಿ ಎಗ್ ಬುರ್ಜಿ ಮಾಡ್ತಾ ಇದ್ದಾರೆ. ಅಮ್ಮ ಇಲ್ಲಿ ಅಜ್ಜಿ ಇಲ್ಲಿ ಏನ್ ಮಾಡ್ತಾ ಇತ್ತಪ್ಪ ಇವತ್ತು? ಎಗ್ ಬುರ್ಜಿ ಮಾಡ್ತಾ ಇತ್ತಾ? ನಿಂಗೆ ಇಷ್ಟನಾ? ತುಂಬಾ ಇಷ್ಟನಾ? ಏನಪ್ಪ ಮೊಟ್ಟೆ ನೀನು ಉರಿತೀಯಾ? ಜಾಣ ನೀನು ಮನೆ. ಬೇಡ, ಉರಿ ಜಾಸ್ತಿ ಇರುತ್ತಲ್ಲ ಕೈಗೆ ಸುಟ್ಬಿಡುತ್ತೆ ಕಣವ, ಗೊತ್ತಾಗಲ್ಲ ನಿಂಗೆ. ಹಿಂದೆ ಇರಪ್ಪ, ನೀರು ಮಳ್ತಾ ಇತ್ತು ಇವಾಗ. ಕಿರಳಿಕಾಯಿ ಹಾಕಣ? ಆಗಲ್ಲ. ಅಮ್ಮ ಇಲ್ಲಿ ನೋಡಮ್ಮ, ನೀರು ಇನ್ನೂ ಮಾಡ್ಬೇಕಾ? ಉಂಡೆ ಸುಟ್ಟತ್ತು ಇದ. ನಮ್ಮ ಬಟ್ಟೆ ತಂದಿಲ್ಲ ನಾನು, ಕೊಡ್ಲಾ? ನಿಧಾನಕ್ಕೆ ಹಿಂಗೆ ಬಿಡ್ಬೇಕಾದ್ರೊಳಿಗೆ. ಈಗ ಉಪ್ಪಿನಕಾಯಿ ಮಾಡೋದಕ್ಕೆ ಏನ್ ಮಾಡ್ತಾ ಇದೀವಿ ನಾವು. ಪಾಪು ನೀನ್ ಗ್ಯಾರಂಟಿ ಆರಿಸ್ತೀಯ ನೋಡು. ಅಜ್ಜಿ ಕೈ ಮೇಲೆ ಆರ್ತು ನೋಡಲಿ. ಕಿರಳಿಕಾಯಿನಾಗ ಕುದಿತಾ ಇರೋ ನೀರೊಳಗೆ ಹಿಂಗ್ ಬಿಡ್ತೀವಿ ನಿಧಾನ. ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದ ಮೇಲೆ, ಅಂದರೆ ಅರ್ಧ ಬರ್ಧ ಬೇಯಬೇಕು, ಬೆಂದ ಮೇಲೆ ಆಫ್ ಮಾಡ್ತೀವಿ. ನೀನು ಆರಿಸ್ತೀವಿ, ನಂಗೆ ಗೊತ್ತು ಕಣ.
5 ಹಾಕಿದೀವಿ ತಿರುಳಿಕಾಯಿ, ಸ್ವಲ್ಪ ಕುದೀಲಿ ಅದು. ಇದಕ್ಕೆ ಬತ್ತೀಯ ಅಲ್ವಾ ನೀನು ಹಳ್ಳಿಕಟ್ಟೆಗೆ? ಸಾಕು ಚಿನ್ನಿ, ನುಚ್ಚೆಲ್ಲ ಅದ್ರೊಳಗೆ ಬಿದ್ದೋಗುತ್ತೆ ಮತ್ತೆ. ಇವಾಗ ಅಮ್ಮ ಎಲ್ಲ 2 ಜನ ಮಾಡಿದ್ರು. ಟೈಮ್ ಬಂದು 8:30 ಆಗ್ತಾ ಇದೆ. ಹಾಗೆ ಮಾರ್ಲಮ್ಮ ಹಬ್ಬಕ್ಕೆ ಅಪ್ಪ ಚೀಟಿ ಹಾಕಿದ್ರಲ್ವಾ, ಈ ಒಂದು ಹಳ್ಳಿಗಳ ಕಡೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ. ಹಬ್ಬಕ್ಕೆ ಅಂತಂದ್ರೆ ಚೀಟಿ ಹಾಕೊಂಡ್ಬಿಡ್ತಾರೆ. ಹಬ್ಬಕ್ಕೆ ಏನೇನೆಲ್ಲ ತಿಂಗ್ಸ್ಕೊಳ್ಬೇಕು, ಮೆಣಸಿನ್ಕಾಯಿ ಆಗಿರ್ಬೋದು, ಬೆಲ್ಲ, ಸಕ್ಕರೆ ಎಲ್ಲದನ್ನು ಕೂಡ ಆ ಚೀಟಿನಲ್ಲಿ ಕೊಡ್ತಾರೆ. ಅದೇ ಥರ ಅಪ್ಪ ಹಾಕಿದ್ರು ಲಾಸ್ಟ್ ಇಯರು. 2 ಚೀಟಿ ಹಾಕಿದ್ರಂತೆ. ಒಂದು ಮಟನ್ ಚೀಟಿ, ಇನ್ನೊಂದು ಸಾಮಾನು ಚೀಟಿ. ಅಂದರೆ ಈ ಥರ ಹಬ್ಬಕ್ಕೆ ಏನೇ ತಿಂಗ್ಸ್ಕೊಳ್ಬೇಕು ಇದ್ರದ್ದು. ಆ್ಯಕ್ಚುಲಿ ನನಗೂ ಅಷ್ಟು ನಿಜವಾಗ್ಲೂ ಗೊತ್ತಿಲ್ಲ ಇದ್ರ ಬಗ್ಗೆ. ಅಮ್ಮ ಬಂದರೆ ಕೇಳ್ತಿದ್ದೆ. ಅಮ್ಮ ಆಚೆಗಡೆ ಇದ್ದಾರೆ. ಏನೇನು ಬಂದೈತೆ ತಿಂಗ್ಸು ನಾನು ತೋರಿಸ್ತೀನಿ. ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ, ನೋಡ್ತಾ ಇರಲ್ಲ. ಒಣ ಮೆಣಸಿನಕಾಯಿ. ಒಂದು ಸರಿ ಈ ಥರ ಚೀಟಿ ಹಾಕಿದ್ರೆ ಒಂದು 2-3 ಫ್ಯಾಮಿಲಿಗೆ ಅಟ್ಲೀಸ್ಟ್ 1.5-2 ತಿಂಗಳು, ಒಂದು 3 ತಿಂಗಳು ಹಬ್ಬ ಅಂದರೂ ಆಗುತ್ತೆ. ಬೇಳೆಕಾಳು ಕೊಟ್ಟಿದ್ದಾರೆ, ತೊಗರಿ ಬೇಳೆ. ಅದು ಅಮ್ಮ ನಾನು ಬರತಕ್ಕ ಇದನ್ನು ಅನ್ಬಾಕ್ಸಿಂಗ್ ಮಾಡೇ ಇಲ್ಲ ಪಾಪ. ನಾನು ಬಂದು ಮಾಡ್ತೀನಿ ಅಂತ ಹೇಳೋಗಿದೆ ನಾನು ಲಾಸ್ಟ್ ವೀಕು. ಹಂಗೆ ಇಟ್ಟಿದೆ ಪಕ್ಷಿ. ಧನಿಯಾ ಕೊಟ್ಟಿದ್ದಾರೆ. ನನಗೆ ಅದು ಎಷ್ಟೆಷ್ಟು ಕೆ ಜಿ ಇದೆ, ಮೇ ಬಿ ಧನಿಯಾ ಒಂದು 2 kg ಇರ್ಬೋದು. ಬೇಳೆ 2 kg 1 kg 1 kg ಇರುತ್ತೆ. ಬಿಕಾಸ್ ಧನಿಯಾ ವೆಯ್ಟ್ಲೆಸ್ ಅಲ್ವಾ. 1 kg ಇದೆ. kg ಬೇಳೆ, 1 kg ಧನಿಯಾ, 1 kg ಹೆಸರು ಒಣಮೆಣಸಿನ್ಕಾಯಿ, ಮೈದಾ 1 kg ಲೂಸ್ ಕೊಟ್ಟಿದ್ದಾರೆ. ಆ್ಯಂಡ್ ಉದ್ದಿನ ಬೇಳೆ ಒಂದು ಅರ್ಧ kg ಅಷ್ಟು, ಮೆಣಸು ಬ್ಲ್ಯಾಕ್ ಪೆಪ್ಪರ್ ಅದು ಕೊಟ್ಟಿದ್ದಾರೆ. ಒಂದು 100 ಗ್ರಾಮ್ ಇರ್ಬೋದು. 100 ಅಂತ ನಾನು ಬೆಂಗಳೂರಿಂದ ತೊಗೊಂಬಂದೆ. ಏನು ಇದು ಗೋಧಿ ಹಿಟ್ಟು, ವೀಟ್ ಫ್ಲೋರ್, ಚಪಾತಿ ಮಾಡೋಣ ಅಂತ. ಇಲ್ಲೂ ಇದೆ. ನಾನು ಅಮ್ಮನ ಫೋನ್ ಮಾಡೋ ಮಾತು ಕೇಳಿದರೆ ಸರಿ ಹೋಗ್ತಿತ್ತು. ಶುಗರ್ 1 kg. ಒಂದು ಇದು ಕಡಲೆ ಹಿಟ್ಟು, ಗ್ರ್ಯಾಮ್ ಫ್ಲೋರ್, ಇದನ್ನು ಕೊಟ್ಟಿದ್ದಾರೆ. ಬಟಾಣಿ ಕೊಟ್ಟಿದ್ದಾರೆ, ಒಂದು ಅರ್ಧ kg ಇರ್ಬೋದು. ಕಡಲೆಬೇಳೆ ಚೆನ್ನಾಗಿದೆ. ಕಡಲೆಬೇಳೆ ತುಂಬ ಏನು ಪಾಲಿಶ್ಡ್, ಕೆಲವೊಂದು ಕಡೆ ಪಾಲಿಷ್ ಮಾಡಿರಲ್ಲ, ಅದಕ್ಕೆ ಪಾಲಿಶ್ಡ್ ಆಗಿ ಚೆನ್ನಾಗಿದೆ. ಏನು ಎಳ್ಳು, ನಮ್ಮ ಮನೇಲಂತೂ ಎಳ್ಳು, ಬಿಳಿ ಎಳ್ಳು ಎಷ್ಟೈತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟೂ ಇದೆ. ಮನೆ ಒಳಗಡೆ ಒಂದು 10-12 ಪ್ಯಾಕೆಟ್ ಇರ್ಬೋದು. ಇವರಿಷ್ಟು ದೊಡ್ಡದೊಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಹುರ್ಗಡ್ಲೆ 1 kg ಅಷ್ಟಿದೆ ಹುರ್ಗಡ್ಲೆ. ಮತ್ತು ಚಕ್ಕೆ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾರಲ್ಲ. ಬೆಲ್ಲ ಇದೆ, ಒಂದು 2 kg ಇರ್ಬೋದು ಬೆಲ್ಲ. ಇದು ಕಡಲೆ ಹಿಟ್ಟು ಇಲ್ಲೇ ಇದೆ. ಅಮ್ಮ ಪಾಪ ನಾನೇನು ಮಾಡಿದೆ ಕಣವ, ನೀನೇ ತಗೊಂಡೋಗು ಅಂತಾರೆ ಯಾವಾಗಲೂ. ಮೇ ಬಿ ನೋಡಬೇಕು. ಆ ನವ್ಯಕ್ಕವ್ರು ಇದ್ದಿದ್ರೆ ಅವ್ರಿಗೊಂದು ಪ್ಯಾಕೆಟ್, ನಾವೊಂದು ಪ್ಯಾಕೆಟ್ ತೊಗೊಂಡೋಗ್ತಿದ್ವಿ. ನವ್ಯಕ್ಕ ಅಲ್ಲಿದ್ದಾರಲ್ಲ, ಮೇ ಬಿ ಇಲ್ಲಿ ಬರ್ಬೋದು ಈ ವೀಕು ಅಥವಾ ನೆಕ್ಸ್ಟ್ ವೀಕಲ್ಲಿ ಇಲ್ಲಿಗೆ. ಬಿಕಾಸ್ ಅವ್ರಿಗೂ ಇವಾಗ ಟೋಟ್ಲ್ ಓಡಾಡಿಸೋದು ಅಂತಾರಲ್ಲ, ಒಂದು 5 ತಿಂಗಳಿಗೆ. ಹಾಗಾಗಿ ಅವ್ರನ್ನ ಇಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ಯಾವಾಗ ಬರ್ತಾರೆ ಏನು ಅಂತ ಅಂದ್ಬಿಟ್ಟು. ಜೀರಿಗೆ 1 ಪ್ಯಾಕೆಟ್ ಕೈಗೆ ಸಿಕ್ತು. ಒಳಗಡೆ ಹಾಕೋದಿಲ್ಲ, ಹಿಂದೇನೂ ಇರಬಹುದು ಗೊತ್ತಿಲ್ಲ. ಲವಂಗ 100 ಗ್ರಾಮ್. ಅದು ಬಿಟ್ಟರೆ ಹೆಸರು ಕಾಳು 1 kg. ಕಡಲೆ ಬೀಜ ಚೆನ್ನಾಗಿದೆ, ಫೈನ್, 1/2 kg, ಅರ್ಧ kg ಅಷ್ಟು ಕಡಲೆ ಬೀಜ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಹೆಸರು ಕಾಳು ಅರ್ಧ kg ಅಷ್ಟು ಹೆಸರು ಕಾಳಿದೆ. ನನ್ನ ಕ್ಯಾಮ್ರಾದಲ್ಲಿ ಆಫ್ ಬರ್ತಾ ಇದೆ ನಂದು ಫೇಸ್. ಅದು ಬಿಟ್ಟರೆ ಕಡಲೆಕಾಳು 1 kg ಅಷ್ಟಿದೆ. ಇದು ಬಿಗ್ ಬಾಸ್ ನಡೀತಾ ಇದೆ ಇವತ್ತು ಸಂಡೇ. ಯಾರೆಲ್ಲ ಮನೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹಾಗೆ ನೋಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ರವೆ, ಇದೇನು ರವೆಯಲ್ಲಿ ಹಿಂಗಾಗ್ಬಿಟ್ಟೈತೆ, ಇಲ್ಲ ಬೂಸ್ಟ್ ಬಂದಂಗೆ ಆಗ್ಬಿಟ್ಟೈತೆ. ಅದು ನಾನು ಕಟ್ರಗಳು ಎತ್ಕೊಂಡ್ಬಿಟ್ಟಿದೆ, ಇದಕ್ಕೆ ಯಾಕೋ ಗೊತ್ತಿಲ್ಲ. ನೋಡಿ ಥರ ಆಗ್ಬಿಟ್ಟಿದೆ ಇದು ರವೆ, ಅಷ್ಟು ಚೆನ್ನಾಗಿಲ್ಲ ಯಪ್ಪ. ಇದು 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 ಸೂಜಿ ರವೆ, ಇದು ಮೀಡಿಯಮ್ ರವೆ. ಇದು ಚೆನ್ನಾಗಿದೆ ರವೆ, ಬಟ್ ಅದೇ ಒಂಥರ ಆಗ್ಬಿಟ್ಟಿಲ್ಲ. ಬೆಲ್ಲ ಒಂದು 3 kg
4 kg ಹತ್ತತ್ರ ಆಯ್ತು. 3 ಅಥವಾ 4. ಬೆಲ್ಲ ಇರೋಕ್ಕೆ ಕಟ್ರ ಹತ್ಕೊಂಡಿರೋದು. ನಾನು ಯಾಕೆ ಕಟ್ರ ಇಷ್ಟೊಂದವೆ ಅನ್ಕೊತಾ ಇದ್ದೀನಿ. ಬೆಲ್ಲ ಇದೆಯಲ್ಲ, ಸೊ ಹಾಗಾಗಿ ಕಟ್ರ ಅಪ್ಪು ಅಷ್ಟಾದ್ಮೇಲೆ ಅಲ್ಲಿ ಎಣ್ಣೆ ಪ್ಯಾಕೆಟ್ ತೋರಿಸ್ಬಿಡ್ತೀನಿ ತಾಳಿ ನಿಮಗೆ. ಅದನ್ನೂ ಈಗ ಗೊತ್ತಾಗ್ಬಿಡುತ್ತೆ. ಒಂದು 2 3 ಸ್ಟೀಲ್ ತಟ್ಟೆ ಕೊಟ್ಟಿದ್ದೀನಿ. 1 2 3 ಸ್ಟೀಲ್ ತಟ್ಟೆ. ಆ್ಯಂಡ್ ಒಂದು 10 ಪ್ಯಾಕೆಟ್ ಅಥವಾ 12 ಪ್ಯಾಕೆಟು, 10 ಪ್ಯಾಕೆಟ್ ಅನ್ಕೊತೀನಿ. 10 ಲೀಟರ್ ಸನ್ಫ್ಲವರ್ ಆಯಿಲ್ ಕೊಟ್ಟಿದ್ದಾರೆ. 1 2 3 4 5 10 ಲೀಟ್ರ್ ಸನ್ಫ್ಲವರ್ ಆಯಿಲ್. ಇಷ್ಟು ಥಿಂಗ್ಸ್ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಎಷ್ಟು ಕಟ್ಟಿದ್ರು ಅಪ್ಪ ಏನು ಅಂತ ಅಂದ್ಬಿಟ್ಟು. ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅಮ್ಮ ಬರ್ತಾರೆ ಅಂದ್ಕೊಂಡು ಅಮ್ಮ ಆಚೆನೇ ಕೂತ್ಕೊಂಡ್ರು. ಸೊ ಫ್ರೆಂಡ್ಸ್, ಇದನ್ನು ಅನ್ಬಾಕ್ಸಿಂಗ್ ಮಾಡಬೇಕು ಅಂದ್ಕೊತಾ ಇದ್ದೆ. ಫೈನಲಿ ಇದನ್ನು ಅನ್ಬಾಕ್ಸ್ ಮಾಡಿದೆ. ಮತ್ತು ಇದರ ಪಾಪ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗುಂಡು ನಾನು ಮಾಡ್ತೀನಿ ಅಂತ ಇತ್ತು. ಬಟ್ ನಾನೇ ಮಾಡಿಬಿಟ್ಟೆ. ಸಾಕು ಮಟನ್ ಚೀಟಿನೂ ಸೇರಿಸಿ ಮಟನ್ ಚಟ್ನಿ 2,000, ಇಡ್ಲಿ 3,000. ಈ ಸಾಮಾನಿಗೆ 3,000 ಅಮ್ಮ ಇನ್ನೊಂದು ಪಿಚ್ಕ ಹುಳಿ ಜಾಸ್ತಿ ಇಲ್ಲ ನಮ್ಮ ಹುಳಿ ಇರ್ಬೇಕು ಕಣ. ಹೌದಾ? ಹುಳಿ ಹುಳಿ ಬೀಜ ಎಲ್ಲ ಸಪ್ರೇಟ್ ಮಾಡಬೇಕು. ಬೇಡ, ಬೀಜನೂ ಹಾಕೋ ತೊಳಿಕೆ. ಹೌದಾ? ಬೀಜನೂ ಹಾಕೋ ಚೆನ್ನಾಗಿರೋ ಉಪ್ಪಿನಕಾಯಿ ತಿನ್ಬೇಕು. ಬೀಜ ಬೀಜ ಹಾಕ್ಬೇಕು. ಯಾರು ಬೀಜ ನಿಂದೆ ಸೂಪರ್ ಬಿಡಮ್ಮ. ಬೀಜ ಹಾಕ್ಬೇಕು. ಅಮ್ಮ ಇಷ್ಟು ಸಾಕಾ? ಹಿಂಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಹೆಂಗೆ ಮಾಡೋದು ಅಂದರೆ ಹಸಿಕಾಯಿನ ಕುಯ್ದ್ಬಿಟ್ಟು 1 ವಾರ ಉಪ್ಪಾಕ್ಬಿಟ್ಟು ಅಲ್ಲಾಡ್ಸೋರು. ಬೇಗ ರೆಡಿ ಆಯ್ತದೆ ಅಂತ. ಇದು ಸಿಪ್ಪೆ ತಳ, ರಸ ಜಾಸ್ತಿ ಇದರಲ್ಲಿ. ಇದು ಸ್ವಲ್ಪ ಸಿಪ್ಪೆ ಗಟ್ಟಿ ಅನಿಸ್ತದೆ ಕಣಮ್ಮ. ಸಿಪ್ಪೆ ಗಟ್ಟಿ ಎತ್ತಿದ್ರು ಆದ್ರೆ ಇದು ನೋಡಿ ತೆಳ್ಳು ಸಿಪ್ಪೆ. ಏನ್ ಮಾಡ್ತಾ ಇದೀಯಪ್ಪ? ಗೋವಿಂದನ್ ಕೂರಿಸ್ತಾ ಇದ್ದೀರಾ? ಗೋಂದ ಅಂತ ಐತಿ ಬಿಟ್ರೆ ಗೋವಿಂದ ಅಂತಲ್ಲ ನೀವು. ಸೂಪರ್. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ರು. ಇದು ಬೇಯ್ಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ನನಗೆ ಬೆಸ್ಟ್ ಅನ್ನಿಸ್ತು. ಬಿಕಾಸ್ ಕೈ ಉರಿ ಬರಲ್ಲ ಇದನ್ನು ಕಟ್ ಮಾಡುವಾಗ. ಬಟ್ ಅದು ಹಸಿದು ಕಟ್ ಮಾಡ್ತೀವಲ್ಲ, ಕೈಯೆಲ್ಲ ನನಗೆ ಉರಿ ಥರ ಅಂಟಂಟು ಅನಿಸುತ್ತೆ. ಬಟ್ ಇದು ಅಂಟಂಟು ಅನಿಸಲ್ಲ. ನೋಡೋಣ ಅಮ್ಮ ಎಷ್ಟು ಬೇಗ ಅದಕ್ಕೆ ಖಾರ ಎಲ್ಲ ಹಾಕ್ತಾರೆ ಅಂತ. ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಜಸ್ಟ್ ಇವಾಗ. ಮಧ್ಯಾಹ್ನ ಸಾಂಬಾರಿದೆ, ರೈಸ್ ಇದೆ. ಅಮ್ಮ ಹೊರಗಡೆ ಎಗ್ ಬಜ್ಜಿ ಮಾಡಿದಾರಲ್ಲ ಅದಾಗ ನಾನು ಎಣ್ಣೆ ಮಾಡ್ಕೊಂಡ್ಬಿಟ್ಟೆ ಸೋಡನ್ನು ಕುಡಿಸ್ಬಿಟ್ಟು ಅದೇನು ಬಂದ್ರು ಯಾಕೋ ಕೆಟ್ಟದ್ದು ನೋಡ್ತಿರ್ಲಿಲ್ಲ. ಬರ್ತಾರೆ 10 ಗಂಟೆ ಹಂಗೆ ಮಾಡ್ತು. ಈಗ ಬರ್ತಾರೆ ಎಂಟೊಳಗೆ ಮಾತಾಡಿಸ್ಕೊಂಡು ಹಾಕ್ತೀವಿ ಅರ್ಧ. ನೀವು ಅದು ಹಾಕ್ಬೇಕಲ್ವಾ? ಅಟ್ಲೀಸ್ಟ್ ವಿಳೆದೆಲ್ಲ ಏನೋ ತಿನ್ನಿಸ್ತಾರಲ್ಲ. ಅಲ್ಲ ಜಂತಳೆ ಹೆಚ್ಕೊಬಿಟ್ಟದೆ. ಬೆಳಗ್ಗೆ ಕಳ್ಕೊಂಡಂಗೆ ಹುಚ್ಚ ಎತ್ತು ಸಗಣಿ ಇಕ್ಕದು. ನಾಳೆ ವಾರದಿಂದ ಅಯ್ಯೋ ನಾನು ಏನೋ ಸುಳ್ದೋಯ್ತು ಸುಮ್ಮನೆ ಹಂಗೆ ಮಾಡ್ತು. ಕೆರನೆ ಕೆಟ್ಟಾಯ್ತು. ಈಗ ಅವಕಾಶಲ್ಲ ತಿರ್ಗಾ ನಾಳೆಗೆ ಅದ್ರ ಕೇಳ್ಕೊಂಬಂದು ಇನ್ನೊಂಚೂರು ಹಾಕಿದ್ರೆ ಒತ್ತಡೆ ಕೊಟ್ಟು ಹಾಕ್ತೀನಿ. ಇವತ್ತು ಈ ಗಿಡ ಕಳ್ಕೊಂಡಂಗೆ ಆ ಜಂತುಳ ಅಂತಾವು ಅದು ಕಳ್ಕೊಂಡಂಗೆ ಅದು ಸಗಣಿ ಇರ್ತದಲ್ಲ ನೀನು ನಾಳೆ ಇನ್ನೊಂಚು ಹಾಕ್ತೀನಿ. ಫೈನಲಿ ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್. ನನ್ನ ಮಗನಿಗೆ ಊಟ ಮಾಡಿಸಿಷ್ಟಲ್ಲಿ
ನಂಗೆ ಸಾಕಾಗಿ ಹೋಗುತ್ತೆ. ಊಟ ಮಾಡಿಸಿ ಇವಾಗ ನಾನಿನ್ನೂ ಊಟ ಮಾಡಬೇಕು. ಅದಕ್ಕಿಂತ ಮೊದಲು ನನ್ನ ಮಗ ಎಡೆ ಇಕ್ಕೋನೆ. ನೋಡಿದ್ರ ನಮ್ಮನೆ ವರ್ಷ ಎಡೆ ಇಕ್ಕಲಿಲ್ಲ, ಬಿಕಾಸ್ ಅಪ್ಪ ತೀರ್ಕೊಂಡಿದ್ದು ವರ್ಷ ಇಡಬಾರ್ದು ಅಂತ. ನನ್ನ ಮಗನೇ ಇಟ್ಬಿಟ್ಟವನು ಎಲ್ಲ ದೇವ್ರಿಗೂ. ಜ್ಯೂಸ್ ಅಂತೆ, ಕಿರ್ಳಿಕಾಯಿ ಅಂತೆ, ಟೊಮೆಟೊ ಹಣ್ಣಂತೆ, ಗೆಡ್ಡೆಕೋಸು ಅಂತೆಲ್ಲ ಇಟ್ಬಿಟ್ಟಿದ್ದ. ಎಲ್ಲರದ್ದು ಊಟ ಆಯಿತು. ನಾನು ಇವಾಗ ಊಟ ಮಾಡಿ ಮಲ್ಕೋಬೇಕು. ಇವತ್ತಿನ ವ್ಲಾಗ್ ಇದಾಗಿತ್ತು ಸ್ನೇಹಿತರೆ. ಹೋಪ್ ನೀವೆಲ್ಲರೂ ಕೂಡ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಹಾಗೆ ಹೈಪ್ ಅನ್ನೋಂಥ ಆಪ್ಷನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ.